ಹೇ ಹಾಗೆ ನೋಡ್ಬೇಡು ಯಪ್ಪ. ಇಷ್ಟೊಂದೆಲ್ಲ ಡೈಲಾಗ್ ಹೊಡೆದ್ಮೇಲೆ ಈಗ ಭಯ ಆಗ್ತಿದೆ. ಒಂದು ನಿಮಿಷ, ನನಗೆ ಹಿಂದೆಯಿಂದ ಕರ್ಚೀಫ್ ಹಿಡ್ದಿರೋರು ಯಾರು? ಶಾಬಾ, ಎಂಥ ಪರಿಮಳ ಅಪ್ಪ. ಆಹಾ, ಕ್ಲೋರೋಫಾರ್ಮ್ಗಿಂತ ಆ ಕರ್ಚೀಫ್ ಪರಿಣಾಮನೇ ಜಾಸ್ತಿ ಇತ್ತು. ತಮಾಷೆ ಸಾಕು. ತಲೆ ಮೇಲೆ ಕತ್ತಿ ನೇತಾಡ್ತಾ ಇದ್ರು ತಲಹರಟೆಗೇನು ಕಡಿಮೆ ಇಲ್ಲ. ತಲೆಹರಟೆ ಶುರು ಮಾಡಿದ್ದ್ಯಾರು? ಓಡೋಸ್ ಆಫ್ ಕ್ಲೋರೋಫಾರ್ಮ್ ಏನು, ಎತ್ತಾಕೊಂಡು ಹೋಗಿದ್ದೇನು, ಕುರ್ಚಿ ಕಟ್ ಹಾಕಿದ್ದೇನು? ಹಳೆ ಸಿನಿಮಾ ಟೆಕ್ನಿಕ್ ಇದು. ವಜ್ರಮುನಿಯವ್ರ ಕಾಲದ ಅಡ್ಡ ಥರ. ಸಾಮಾನ್ಯ ಮನುಷ್ಯರಿಗಾದ್ರೆ ಸ್ವಲ್ಪ ಹಾಕಿದ್ರೆ ಸಾಕು. ಸಾಹೇಬ್ರನ್ನ ಕಿಡ್ನಾಪ್ ಮಾಡೋದು ಅಂದ್ರೆ ಏನು ಸುಮ್ಮನೆನಾ? ಅಷ್ಟು ಜನ ಬಾಡಿ ಗಾರ್ಡ್ ಇದ್ರು ಪಿಜ್ಜಾ ಬಾಯ್ ಡ್ರೆಸ್ ಹಾಕೊಂಡು ಎಸ್ಕೇಪ್ ಆಗಿದ್ದೀರಾ ಅಂತಂದ್ರೆ ಅವಾರ್ಡ್ ಕೊಡಬೇಕು ಸಾಹೇಬ್ರಿಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನನ್ನ ಟೆನ್ಷನ್ ಸ್ವಲ್ಪನಾದ್ರೂ ಅರ್ಥ ಆಗ್ತಿದ್ಯಾ ನಿನಗೆ? ಅಯ್ಯೋ ಅಯ್ಯೋ, ಬೇಡ 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 ಬೇಡ. ಏನಾಯ್ತು? ಸುಮ್ಮನೆ ಆಕ್ಟಿಂಗ್ ಮಾಡಿದೆ. ಅಲ್ವೋ, ಕೂಡ್ ಹಾಕದೆ ಸರಿ, ಕಟ್ ಹಾಕ್ಬೇಕಿತ್ತ? ಸಾರಿ. ನಿನ್ನ ಬಗ್ಗೆ ಗೊತ್ತಿಲ್ದಿರೋನಾಗಿದ್ದಿದ್ರೆ ಜಸ್ಟು ಕೂಡಾಕಿ ಸುಮ್ಮನಾಗಿರ್ತಿದ್ದೆ. ನೀನು ಯಾರು ಅಂತ ನನಗೆ ಗೊತ್ತು, ನಿನ್ನ ಶಕ್ತಿ ಏನು ಅಂತ ಗೊತ್ತು. ಆರಿನ ಹಿಡ್ದಿಡೋ ಶಕ್ತಿ ಯಾರಿಗಿದೆ ಹೇಳು? ಅದಕ್ಕೆ ಸೇಫ್ಟಿಗೆ ಈ ಯಾರನ್ನ ಹಿಡಿದಿರೋ ಶಕ್ತಿ ನಿನಗಿದೆ, ನಿನ್ನ ಮಾತಿಗೆ. ಇಲ್ಲ ಅಂತ ಸಾಬೀತುಪಡಿಸ್ಬಿಟ್ರಲ್ಲ ಸಾಹೇಬ್ರೆ. ನನ್ನ ಮಾತಿಗೆ ಬೆಲೆ ಕೊಡೋದಾಗಿದ್ರೆ ನಾನು ಇಷ್ಟೆಲ್ಲ ಮಾಡಬೇಕಾಗೇ ಇರಲಿಲ್ಲ. ನೀನು ತುಂಬ ಸಮಯ ತಗೋತಿದೀಯಾ. ನಾನು ಹೊರಗಡೆ ಹೋಗೋ ಸಂದರ್ಭ ಬಂದರೆ ನಾನು ಹೋಗ್ತೀನಿ ಅಂತ ನಿನಗೆ ಹೇಳಿದ್ದೆ ಚಂಡೆ. ಏನೇ ಹೇಳಿದ್ರು ಜೇಂಡೆ ಮಾತನ್ನ ಆರ್ಯ ಮೀರ್ತಾನೆ ಅನ್ನೋದೇ ನಿಜ. ನಿನ್ನನ್ನು ಹಿಡಿದಿಡೋ ಶಕ್ತಿ ನನಗಿದೆ ಅನ್ನೋದು ಸುಳ್ಳು ಆರ್ಯ. ನಾನು ಸುಳ್ಳು ಹೇಳ್ತಿಲ್ಲ ಚಂಡೆ. ಸುಳ್ಳು ಹೇಳ್ತಿಲ್ಲ ಅನ್ನೋ ವಾಕ್ಯ ಸುಳ್ಳುಗಾರನಿಗೂ ಸೂಟ್ ಆಗತ್ತೆ, ಯಾವಾಗಲೂ ಸತ್ಯವನ್ನೇ ಹೇಳೋನ್ಗೂ ಸೂಟ್ ಆಗತ್ತೆ. ಏನು ನಿನ್ನ ಮಾತಿನ ಅರ್ಥ? ಏನಿಲ್ಲ, ಹೇಳಿದೆ. ಅಂದರೆ ನಿನ್ನ ಪ್ರಕಾರ ನಾನು ಸುಳ್ಳುಗಾರನ? ನೀನೊಬ್ಬನೇ ಅಲ್ಲ, ಹಾಳಾದ ಪ್ರೀತಿಲಿ ಬಿದ್ದವ್ರು ಎಲ್ಲರೂ ಅಷ್ಟೇ. ಝಂಡೆ, ನಿನ್ನ ಪ್ರಾಣ ಒತ್ತೆ ಇಟ್ಟು ಆ ಪ್ರೈಸಿನ ನೋಡೋ ಅಗತ್ಯ ಏನಿತ್ತು ನಿನಗೆ? ಅದು ಈ ಪಿಜ್ಜಾ ಬಾಗೆಟಪ್ಪಲ್ಲಿ ಯಾವ ದೇವ್ರಿಗೆ ಕಟ್ಕೊಂಡಿರೋ ಹರಕೆನೋ ಏನೋ. ನ್ಯೂಸ್ನವ್ರ ಕಣ್ಣಿಗೆ ಬಿದ್ದಿಲ್ಲ ನೀನು. ಇಲ್ಲ ಅಂದಿದ್ರೆ ಲಂಡನ್ಗೆ ಹೋಗ್ಬೇಕಾಗಿರೋ ಆರ್ಯ ಲವರ್ ಬಾಯ್ ಆಗಿ ಮಿಂಚಿಂಗ್ ಅಂತ ಹೆಡ್ಲೈನ್ಸ್ ಬಂದಿರೋದು. ಎಲ್ಲವ ತಾಯಿ ನೀ ನಾಲ್ಕು ದೋ ಉಧೋ ಉಧೋ, ಪರಶುರಾಮ ನೀ ನಾಲ್ಕು ದೋ ಉಧೋ ಉಧೋ. ಎಲ್ಲವ ತಾಯಿ ನೀ ನಾಲ್ಕು ದೋ ಉಧೋ ಉಧೋ. ಉಧೋ ಉಧೋ ಎಲ್ಲವ್ವ. ಬಂಧನದಿಂದ ಬಿಡುಗಡೆ ಅಂತ ಅನ್ಕೊಂಡ್ರ? ಬಿಡುಗಡೆಯಿಂದ ಹೊಸ ಬಂಧನ ಶುರು ಆಗದ. ಜಲಬಂಧನದಿಂದ ಅನುಬಂಧನ. ಬಹಳ ದಿನಗಳ ನಂತರ ನಮ್ಮನೆ ಕಡೆ ಬಂದಿದ್ದೀರಾ. ಯಾಕೆ ಈ ಕಡೆ ಬಂದಿಲ್ಲ? ನಮ್ಮನೆ ದೂರ ಅಂತನ? ತಾಯಿಗೆ ದೂರ ಯಾವುದು ಹತ್ರ ಯಾವುದು ಅದೆಲ್ಲವೂ ಮನಸ್ಸಿನ ಆಟ ಅಲ್ವಾ? ಇಷ್ಟ ಆದ್ರೆ
ಬೆಟ್ಟನೂ ಹತ್ಬಹುದು, ಕೋಟೆನೂ ದಾಟ್ಬಹುದು. ಕಷ್ಟ ಆದ್ರೆ ಒಂದ್ ಹೆಜ್ಜೆನೂ ದೂರಾನೆ. ಎಲ್ಲ ಮನಸ್ಸಿನ ಆಟ. ಅದು ನಿಜಾನೇ. ಬಿಸಿಲಲ್ಲಿ ಬಂದಿದ್ದೀರಾ, ತಾಳಿ ನೀರು ಕೊಡ್ತೀನಿ. ಮನೆ ಸುತ್ತ ಇರೋ ಗಿಡಕ್ಕೆ ಹಾಕು ನೀರು. ಗಿಡ ಒಣಗಾಕ್ ಬಿಡಬೇಡ. ಹೊಸ ಚಿಗುರು ಬರೋ ಕಾಲ ಬಂದೈತಿ. ಮಲ್ಲಿಗೆ ಕಂಪು ಹರಡೋ ಹುಡುಗಿ ಬರ್ತಾಳ. ಮಲ್ಲಿಗೆ ಕಂಪು ಹರಡೋ ಹುಡುಗಿನ? ಮನಿ ತುಂಬ ಹೂ ಚಲ್ತಾಳ. ಮನ್ಸನ್ನ ತಂಪು ಮಾಡಿ ಚಿಂತಿನ ದೂರ ಮಾಡ್ತಾಳ. ಉಧೋ ಉಧೋ ಎಲ್ಲವ್ವ. ನಿನ್ನ ಮಾತು ನಿಜ ಆಗಲಿ ಜೋಗವ್ವ. ನಿನ್ನ ಮಾತು ಕೇಳಿದ್ಮೇಲೆ ನನ್ನ ಆಸೆಗಳೆಲ್ಲ ನಿರೀಕ್ಷೆಗಳಾಗಿ ಬದಲಾಗ್ತಾ ಇದೆ. ಆಸೆಗಳು ನಿರೀಕ್ಷೆ ಆದ್ರೆ ನಿರೀಕ್ಷೆಗಳು ಭರವಸೆ ಆಗ್ತಾವ. ಭರವಸೆಗಳು ಎಂದೂ ಸುಳ್ಳಾಗೋದಿಲ್ಲ. ಉಧೋ ಉಧೋ ಎಲ್ಲವ್ವ. ಎಲ್ಲವ್ವ ತಾಯಿ ನೀ ನಾಲ್ಕು ದೋ. ಪರಶುರಾಮ ನೀ ನಾಲ್ಕು ದೋ. ಎಲ್ಲವ್ವ ತಾಯಿ ನೀ ನಾಲ್ಕು ದೋ. ಮನೆ ತುಂಬ ಹೂ ಚೆಲ್ಲೋ ಮಲ್ಲಿಗೆ ಅಂತ ಹುಡುಗಿ ಬರ್ತಾಳ. ನೀನು ಹೇಳಿದ್ದೆಲ್ಲ ನಿಜಾನೇ ಆಗ್ಲಮ್ಮ. ಅನು, ಊಟಕ್ಕೆ ಬೇಗ ಬಾ. ಪುಷ್ಪ, ನೀನೇನೇ ಅನ್ನು, ಅಡಿಗೆ ಅನ್ನೋದು ಒಂಥರ ಧ್ಯಾನ ಇದ್ದ ಹಾಗೆ. ಏಕಾಂತದಲ್ಲಿ ಕೂತು ಅನುಭವಿಸಿದವನಿಗೆ ಗೊತ್ತಾಗೋದು. ನಿಜ ಸುಬ್ಬು, ನಾನು ನಿಜವಾಗ್ಲೂ ಅದೃಷ್ಟವಂತೆ. ಎಷ್ಟು ಜನ ಹೆಣ್ಮಕ್ಳಿಗೆ ತನ್ನ ಗಂಡ ಮಾಡಿರೋ ಕೈ ರುಚಿನ ನೋಡೋ ಭಾಗ್ಯ ಇದೆ ಹೇಳು. ಜೊತೆ ಜೊತೆ